ಜಳ ಏನ್ ತಾನ ಈಕಿ ಒಂದು ರಾಕ ರೊಟ್ಟಿ ಮಾಡೋದ್ರಾಗ ಇವ ಮೈಯಾಗೋಸು ನೀರು ಇಳಿದ್ವ ಇವ ದಳ 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 ಅಂತಂದ ಹೋಗಿ ಎರಡು ಚಿರ್ಗಿ ದಬ 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 ಸುರ್ಕಲ್ ಅನ್ಸೈತಿ. ಈಕಿಗೆ ತಂಗಿ ರೊಟ್ಟಿ ಇರಂಗಿಲ್ಲ ಅಂತ ನಮ್ಮ ಅತ್ತಿಗೆ. ನಾವಲ್ಲೇ ತಿನ್ನೋರು ಮನುಷ್ಯಾರ ಬಿಸಿ ರೊಟ್ಟಿನ ಬೇಕಂತ. ನಾನು ಅಲ್ಲಿ ಮಾಡಕ್ಕೆ ಒಲಿ ಮುಂದೆ ಕುತ್ಕೊಂಡೆ, ಇಲ್ಲೇ ಹೊರಗೆ ಕುತ್ಕೊಂಡೆ ಜಳ ಜಳ ಅಂತ ಅಲ್ಲೇ ಒಲಿ ಮುಂದೆ ಕುತ್ಕೊಂಡೆ ಮಾಡಿದ್ರೆ ಗೊತ್ತಾಕತಿ. ತಣ್ಣಗೆ ಇದ್ನೇ ಇವ ಇಷ್ಟು ವರ್ಷ ಮತ್ತೆ ಶನಿ ಹೆಗಲು ಏರಿ ಕುಂತಬಿಟ್ಟತ್ ನನಗೆ. ಇವ್ರೇ ಡಿ ಸೋಜ ಸೇರಿ ನಾಳೆ ಬರ್ತಾನೆ ಅಂದಾರ. ಅದಕ್ಕೆ ನಾನು ನೋಡಿದೆ ಕೈಗೆ ಲಾಲಿ ಪಾಲಿ ಹಚ್ಕೊಂಡೆ ಚಂದಾಗೆ ಕಾಡ್ಬೇಕಂತ ನಾ ಇದ್ರೆ ಈಕೆ ಬಿಕ್ಕತ್ತಾಗ ಅಲ್ಲಿ ರೊಟ್ಟಿ ಮಾಡಕ್ಕೆ ತುರ್ಕೆ ಬಿಡ್ಲ ನಾನು. ಏನು ಮಾಡ್ಲಿವ ನಾನರ ಏನು ಮಾಡಲಿ. ಈಕಿ ಪ್ರೇಮಮ್ಮ ಇವ ನನ್ನ ಮಗಳೇ ಬರೇ ಪೋರ್ಲಾರ ಅಂತೈತಿ. ಇವ ಹೋಗ್ಬಿಟ್ಲೆ ಬೆಳ್ಳಗ ಮಾಡ್ತಾರ ಚಂದಾಗ ಮಾಡ್ತಾರ, ಇವ ಹುಬ್ಬು ಪಬ್ಬಕ್ಕೆ ಹತ್ತಾರ, ಹಂಗೆ ಕರಗಿದ್ದಾರನೆ ಬೆಳ್ಳಗ ಮಾಡ್ತಾರ ಅಂತಿದ್ವ. ಅದಕ್ಕೆ ನಾನು ಪೋರ್ಲಾರ್ಗೆರ ಹೋಗಿ ಬಂದೆ ಅಂದ್ರೆ ಚಂದಾಗೆ ಮಾಡ್ತಾರ. ಡಿ ಸೋಜ ಸೇರಿ ನಾಳೆ ಬರ್ತಾರ. ಅವ್ರು ಬಂದ್ಬಿಟ್ಲೆ ಒಂದು ಚಲೋ ಸೀರೆ ಉಟ್ಕೊಂಡೆ ಚಂದಾಗೆ ಕಾಣಕತ್ನೆ ಅಂದ್ರೆ ಡಿ ಸೋಜ ಸೇರಿ ಹಳ್ಳಕ್ಕ ಬಿದ್ದ ಬಿಡ್ತಾರ. ನೋಡೋಣ ಪ್ರೇಮಮ್ಮರ ಮನೆಗೆ ಹೋಗ್ಕನಿ. ನೋಡೋಣ ಪ್ರೇಮಮ್ಮ ಏನಂತಾಳೇನ, ಆಕಿನ ಕರ್ಕೊಂಡು ಹೋಗ್ಕನಿ ಪ್ರೇಮಮ್ಮನ. ಯಾವ ನನಗೆ ಗೊತ್ತಾಗಂಗಿಲ್ಪ ಪ್ರೇಮಮ್ಮ ಅಂತಂದು. ಅಲ್ಲ ಹೋಗೋದೇ ಹೋಗ್ಕನಿ ಕರೆ. ಈಗ ಈಕಿ ನಮ್ಮ ತಿಳಲ್ಲಪ್ಪ ಶನಿದೇವ್ರೆ ಬ್ರಹ್ಮರಾಕ್ಷಿ ಸಾಮಾನ್ಯಾಗ ಹೆಗಲೇರಿ ಹಿಂದ ದುಬ್ಬ ಏರಿ ಕುಂತತಿ. ಇದಕ್ಕ ಏನಂತ ಹೇಳ್ದೆ, ಎಲ್ಲಿ ಹೋಗ್ಕನಿ ಅಂತ ಹೇಳ್ದೆ, ಇದು ಬಿಡ್ತತಿ ಅನ್ಕೊಂಡಿದೇನ್ರಿ? ಬಿಲ್ಕುಲ್ ಒಂದು ಹೆಜ್ಜೆ ಮುಂದೆ ಇಡಕ್ ಬಿಡಂಗಿಲ್ಲಿಕ್ಕೆ. ಏನ್ ಹೇಳಿಪಾ ಆಕಿಗೆ ಪ್ರೇಮಮ್ಮಗ ಆರಾಮಿಲ್ಲ ಅಂತ ಐತಿಯರ ಪಾಪ ಒಂದಿಟ್ಟು ಹೋಗಿ ಗಂಜಿಯರ ಮಾಡಿಕೊಟ್ಟು ಬರ್ತಾನೆ ಅಂತಂದು ಹೇಳ್ತಾನೆ. ಅಷ್ಟೊತ್ತನ ಒಂದು ತಾಸು 2 ತಾಸ್ನಾಗ ಹೋಗಿ ಬಂದ್ಬಿಡ್ತೇವಿ. ಹೋಗು ಮಾರಯ್ಯ, ಹಂಗೂ ಬೇಡ, ಹಂಗೇನಾರ ಹೇಳಿದ್ರೆ ಗೊತ್ತಾಕತಿ ಮತ್ತೆ. ಅದೊಂದಿಟ್ಟು ಗಂಜಿ ಮಾಡಿಕೊಡಕ 2 ತಾಸು ಬೇಕಾ ನಿನಗೆ? ಎಲ್ಲಿ ಹೋಗಿದ್ದಿ, ಎದಕ್ಕೆ ಹೋಗಿದ್ದಿ, ಯಾರು ಕೊಟ್ಟು ಹೋಗಿದ್ದಿ, ಏನು ಹಾಕಿಕತಿ ಅಂತಂದು ಅದಕ್ಕೆ ಚಲೋ ಮಾಡ್ತಾಳ್ರಿ. ಬೇಡ ಈಕಿನ ಪಾಪ ಪ್ರೇಮಮ್ಮನ ಜಗ ಸೀರಿಯಸ್ ಆಗೈತಿ ಅಂತ ಜ್ವರ ನೆತ್ತಿಗೆ ಹೇಳ್ಬಿಟ್ಟವು ಅಂತ ಮತ್ತು ಅವ್ರ ಮನೆಯರು ಇಲ್ಲಂತ ಯಾವುದೇ ಊರಿಗೆ ಕೆಲ್ಸದ ಹೋಗ್ಯಾರಂತ. ಮತ್ತು ಫೋನ್ ಹಚ್ಚಿದ್ಲ, ಬಾರ ಒಂದಿಟ ಕಲಾವತಿ ದವಾಖಾನಿಗಾರ ಹೋಗಿ ಬರೋಣ ಬಾರ, ಇವ ಪುಣ್ಯ ಬರ್ತೈತಿ ನಿನಗೆ ಅಂತಂದ್ಲರಿ. ಒಂದಿಟ ಹೋಗಿ ಬರ್ತಾನೆ ಅಂತಂದು ಹೇಳ್ತಾನೆ. ಅವಾಗ ಹ್ಞೂ ಅಂತಾಳೆ, ಆರಾಮಿಲ್ಲದಂದ್ರೆ ಹ್ಞೂ ಅಂತಾಳ. ಮತ್ತೆ ರೊಟ್ಟಿ ಚಿನ್ನದ್ಲೆ ಏನಿದ್ದೆ ಬರಕತ್ವ ಇವ. ಅವ ಚೆನ್ನಾಗಿರೋ ಬೇಯಿಸಿಲ್ಲ ಏನಿಲ್ಲ, ಹಸಿ ಬೇಯಿಸೈತೆ. ಮತ್ತೆ ರೊಟ್ಟಿ ಮಾಡಿಕೊಡು ಅಂದೆಲ್ಲ, ರೊಟ್ಟಿ ಮಾಡಿಕೊಟ್ಲ ಹೆಂಗಾರೆ ಯಾಕಾಗ್ಲಿ ತಿನ್ನು ಸಾಯ್ಲಿ ಅಂತಂದೆ. ಆತಾಗ ಎಲ್ಲಿ ಹೋತ್ನ ನೋಡಿ. ಕುಲುಮಿ ಹೆಂಗಿದ್ರಿ ಇವತ್ತ? ಕಲ್ಲೋಗಿಲ್ಲ. ಮತ್ತೇನು ಕಲ್ಲೋಗಿದ್ಲ ಅಂದ್ರೆ ಎಲ್ಲಿ ಹೊಂಟಿ ಎದಕ್ಕೆ ಹೊಂಟಿರಿ? ಅಯ್ಯಯ್ಯ ಪ್ರೇಮ ಏನಾಗೈತೆ ಕಡಿದ್ರೆ 4 ತುಂಡಾಗಿ ಕಡಿದ್ರೆ ಇಡೇ ಊರಿಗೆ ಊಟಕ್ಕಳ. ಆಕಿನ್ನ ದವಾಖಾನಿಗೆ ಕರ್ಕೊಂಡೋಗಿದ್ದೆ. ಆಕಿಗೇನು ಸೆಟ್ ಬೇನೆ ಬಂದೈತೆ? ಕಡ್ಬತ್ ಕಲ್ಲಾಗ ತಂದ ಹಂಗೆ ಹೇಳಿ ನಮ್ಮ ಅತ್ತಿ ಹತ್ರ ಫಿಟ್ಟಿಂಗ್ ಇಡ್ತಿದ್ಲೆ. ಇವತ್ತ ಆಕಿನೇ ಇಲ್ಲ. ದೌಡ ಪೋರ್ಲರಿಗೆ ಹೋಗಿ ನಾನು ಒಂದಿಟ್ಟೆ ಬೆಳ್ಳಗಾಗಿ ಹುಬ್ಬು ಪಬ್ಬು ಕೆತ್ತಿಸ್ಕೊಂಡೆ. ಕೈಗೆ ಪೈಗೆ ಒಂದಿಟ್ಟ ಏನ ಕುಡಿಕೇರ ಮಾಡ್ತಾರಲ್ಲ ಅವನ್ನ ಮಾಡಿಸ್ಕೊಂಡೆ. ಒಂದಿಟ್ಟ ಬೆಳ್ಳಗಾಗಿ ನಿಪಟಿಕ ಪಪಟಿಕ ಹಚ್ಚಿಸ್ಕೊಂಡೆ. ಕೂದ್ಲಾಗಿಲ್ಲ ಕಟ್ ಮಾಡಿಸ್ಕೊಂಡೆ. ಬರ್ಬೇಕ ಅನ್ಕೊಂಡನಿ. ಏನಕತಿ ಏನಪ್ಪಿಲ್ಯಾನ ಮತ್ತೆ ಒಬ್ಬಕ್ಕೆ ಬಂದು ನಿಂತ್ಲ ತಯಾರಾಗಿ. ಏನ್ ಮಾಡ್ಲಿ, ಏನ್ ಸುಳ್ಳು ಹೇಳಿ, ಹೆಂಗ್ ಹೋಗ್ಲಿ, ಹೆಂಗ ದಾರಿ ತಪ್ಪಿಸ್ಲಿ, ಹೆಂಗ್ ಹೇಳದೆ ಒಂದು ಗೊತ್ತಾಗಲ್ದೆ. ನೋಡ ಅತ್ತೆನ್ನಕ್ಕಿ ಬಂದು ನಿಂತಾಳ. ಅತ್ತಿಗೆ ಮರ್ಯಾದೆ ಕೊಡ್ಬೇಕ ಒದ್ರಾಕತ್ತಾಳ. ಎದಕ್ಕೆ ಒದ್ರಾಕತ್ತೀರಿ ಎತ್ತೀರ ನೀವು ಅನ್ನೋದು ಅದಕ್ಕೆ ಕೇಟ್ರ ಐತಿರ ನೋಡೋದಕ್ಕೆ ಹೆಂಗ್ ಕುಂತತಿ ದೇವ್ ಕುಂತಂಗ. ಕುಲುಮಿ ಕುಲ್ಮಮ್ಮ ಓರಿತೀರ ಆಮೇಲೆ ಕಬರಿಗೇಡಿ ಅತ್ತೆನ್ನಕ್ಕಿ ಒದ್ರಾಕತ್ತೇನಿಲ್ಲ. ಏನಾತ್ರಿ ತೀರ ಎದಕ್ಕೆ ಒದ್ರಾಕತ್ತೀರಿ ಅನ್ನೋದು ಏಟ್ರ ನಿನಗ ಕಬ್ರು ಇರೋದೆ. ಓನ್ ಅನ್ಬೇಕ ನಾನು ಅಂತಂದೆ. ಏನ ಯೋಚನೆ ಮಾಡ್ಕೊಂತ ಕುಂತಿದಿ? ಗುಡ್ಡನ ತಲೆ ಮ್ಯಾಗ ಬಿತ್ತು ನನಗತಿ. ಏನಾತ? ಹೇಳ್ತಾನೆ ಈಗ ಹೇಳ್ತಾನೆ. ಅತ್ತೀರ ಅದೇ ಈಕಿ ಪಾಪ ಕೈಕಿ ಪ್ರೇಮಮ್ಮ ಫೋನ್ ಮಾಡಿದ್ಲರಿಪ್ಪ. ಜಗ್ಗ ಆರಾಮಿಲ್ಲ ಅಂತ ತಲೆಗೆ
ಹೇಳ್ಬಿಟ್ಟವಂತ ಜ್ವರ ಅದಕ್ಕೆ ಬಾರ ಇವ ಒಂದಿಟ ದವಾಖಾನಿಗೆ ಹೋಗಿ ಬರೋಣ ಕಲಾವತಿ ಅಂತಂದ ಅಂದ್ಲ. ನಾನೇ ಮತ್ತ ಬಂಟಿವ ಏನ್ ಮಾಡ್ಲಿ ನಮ್ಮ ಹೋಗ್ಬೇಕ ಕಳ ಮನ್ಯಾಗ ಯಾರ ಕರ್ಕೊಂಡೆ ಹೋಗ್ಬಾ ಅಂತಂದ ಅಂದೆ. ಅದಕ್ಕೆ ಏನ್ ಮಾಡೋದು ಅಂತಂದ ಯೋಚನೆ ಮಾಡ್ಕೊಂತ ಕುಂತೆ. ಮತ್ತ ನಮ್ಮ ಅತ್ತಿಗೆ ಹೇಳಿ ಕೇಳ್ತಾನ ತಡಿವ ಮತ್ತ ಹೋಗ್ಬೇಕಿ ಏನ್ ಹೋಗಿದಿ ಆರಾಮಿಲ್ಲಕಿ ನೋಡ್ತಾನಿ ನಮ್ಮ ಅತ್ತಿಯರು ಹೋಗಂದ್ರ ಬರ್ತಾನಿ ಇಲ್ಲ ಅಂದ್ರೆ ಬೇರೆದೇ ಯಾರನ್ನಾರ ಕರ್ಕೊಂಡು ಹೋಗುವ ಊರಾಗ ಅಂತಂದು ಹೇಳ್ತೇನ್ರಿ. ಏನ ಪ್ರೇಮಿಗೆ ಆರಾಮಿಲ್ಲ ಅದಕ್ಕೇನಾಗೈತೆ ಗುಂಡ್ಕಲ್ಲಾಗಿತ್ತೆ ನೀನೆ ಇವತ್ತೇನಾತಿ? ಅದ ರೀ ಏನಾಗಿತ್ತೆ ಏನ ಪಾಪ ಮತ್ತ ಆರಾಮೇ ಮತ್ತ ಹಿಂಗಿದ್ದ ಮನುಷ್ಯ ಹಿಂಗಿರಾಕತ್ತೇನ್ರಿ ಅತ್ತಿಯಾರ ನೀನ್ ಆರಾಮಿದ್ಲೆ ಇವತ್ತ ಆರಾಮಿಲ್ಲ ಅಂತ ಏನ್ ಮಾಡಕಾಕತಿ? ಹಿಂಗಿದ್ದ ಮನುಷ್ಯನ ಹಿಂಗಿಲ್ಲ ನೀನ್ ಇದ್ದಾವ ಇವತ್ತಿಲ್ಲ ಅಲ್ಲಿ ಮಣ್ಣಾಗ ಇಟ್ಟು ಬಂದಿರ್ತಾರ ಮತ್ತ ಏನ್ ಮಾಡಕಾಕತ್ರಿ ಆ ರೀ ಅತ್ತಿಯಾರ ಪಾಪ ಕರ್ಕೊಂಡು ಹೋಗ್ಬಿಡ್ತಂತಳ್ರಿ ದವಾಖಾನಿಗೆ. ಏನ ನೀನೇ ಅಕ್ಕಿನ ಕರ್ಕೊಂಡೆ ದವಾಖಾನಿಗೆ ಹೋಗ್ಯ ಈಗ ಮನ್ಯಾಗ ಮನೆಯಕ ಮಾಡಕ ಹೊರ ಬಗ್ಸಿ ಇಲ್ಲ ಹಾ ಮಾಡ ಮತ್ತವನಿಗೆ ಮುಗುಳಿದೆ ಹೊರೆದು ಮನ್ಯಾಗ ಮಾಡೋದು ಬಿಟ್ಟು ಮತ್ ದವಾಖಾನಿ ಕರ್ಕೊಂಡು ಹೋಗ್ಕನಂತ ಅಕ್ಕಿನ ಈಗ ಮನ್ಯಾಗ ಯಾರ ಮಕ್ಕಳು ಮೊಮ್ಮಕ್ಕಳು ಗಂಡ ಯಾರಿಲ್ಲ ಹೋಗ್ಕರ್ ಬಿಡು ಹೋಗಿ ತೋರ್ಸ್ಕೊಂಡು ಬರ್ತಾರ. ತೀರ ಅದ ಹಂಗಲ್ರಿ ಅವ್ರ ಶಂಕರಣ್ಣರೇ ಇಲ್ಲಂತ್ರಿ ಊರಿಗೆ ಹೋಗ್ಯಾರಂತ ಅದಕ್ಕೆ ಮತ್ತ ಬಾರ ಕೈಕಿನ ಕಲಾವತಿ ಓದಕ್ಕೆ ಹಾಕನಿ ಅದಕ್ಕೆ ಒಂದಿಟ್ಟು ಬಾರ ದವಾಖಾನಿಗೆ ಹಿಂಗ್ ಹೋದಾರ ಹಿಂಗ್ ಬರೋಣ ಗದ್ಲಿನ ಇರಂಗಿಲ್ಲ ಅಂತಂದ ಅಂದ್ಲ. ಯಾವ ಕೇಳ್ತಂತಡಿವ ನಮ್ಮ ಅತ್ತಿಯರದಾರ ಅವ್ರೇನಾರ ಹೋಗ ಅಂದ್ರೆ ಹೋಗ್ಕನಿ ಅಂತಂದ ಅಂದೆ. ಏನವ ಇವ ಸುಳ್ಳು ಹೇಳ್ತಿರೋ ಕರೆ ಹೇಳ್ತಿರೋ ದೇವ್ರ ಪರಮಾತ್ಮ ಬಸವಣ್ಣ ಎಲ್ಲ ಮಗ ದ್ಯಾಮೋಗ ಗೊತ್ತವ ಇವ ಇವ ಏನ ನೋಡ್ ಮನ್ಯಾಗ ಊಟ ಇಲ್ಲ ಮುಕ್ಕಳ ಹೊರ ಐತಿ ಅಕ್ಕಿನ ದವಾಖಾನಿ ಕರ್ಕೊಂಡು ಹೋಗಕ ತಯಾರಾಗಿ ನಿಂತ್ಲಿಕ್ಕೆ ದ್ಯಾಮ ಬರ್ಲಿ ಬಿಡಿ ದ್ಯಾಮಣ್ಣ ಬಂದು ಹೇಳಿ ಹೋಗು ಮತ್ತಿನ್ ನನಗ್ ಬಂದ್ ಕೈ ತಗೋಬಾರ್ದವ ಅದಕ್ಕೆ ಅತ್ತೀರ ಹಂಗಲ್ರಿ ಇದೆ ಮತ್ತ ಆರಾಮಿಲ್ಲ ಅಂತಾಳ ನಾನು ಇವ್ರಿಗೆ ಕಾಯ್ಕೊಂತ ನಿಂತ್ರ ಅವ್ರ ಏನ್ ತಿಳ್ಕೊಳಕಿಲ್ರಿ ಕಿ ಕಲಕಿನ ಪ್ರೇಮವ ಅಯ್ಯ ಕಲಾವತಿ ಇವಾಗ ಚಲೋ ಅದಾಳ ಮುಂದೆ ಕಾಲ ಬರ್ದಂಗ ಇರಂಗಿಲ್ಲ ಅತ್ತಿಗೆ ಒಂದ್ ಕಾಲಿದ್ರ ಸೊಸಿ ಒಂದ್ ಕಾಲ ಇರ್ತತಿ ನೋಡ್ಕೊಂತ ನಾನು ಅಂತಾಳ್ರಿ ಮತ್ತೆ ಹೌದಲ್ರಿ? ಅಯ್ಯ ಅತಿ ಒಂದ್ ಕಾಲಿದ್ರ ಸೊಸಿ ಒಂದ್ ಕಾಲ ಇರದ ಅಲ್ಲ ನಾವು ಆರಾಮಿಲ್ಲ ಅಂತಂದೆ ಎಲ್ಲ ಹೊರೆ ಬಗ್ಸಿ ಬಿಟ್ಟೆ ಓಡಿ ಹಾಕಿ ನಿರಕಾಕತ್ತನೆ ಆಕತ್ರೆ ನೀನ ಹೇಳಿ ಮನ್ಯಾಗ ಹೊರೆ ಬಗ್ಸಿ ಇರ್ತಾವ ಹಂಗ ಓಡಿ ಹೋಗಿ ದೈ ಅಂತಂದೆ ನಿಂತ್ರ ಆಗಂಗಿಲ್ವ ಅದೇ ಕಲಾವತಿ ತೋತ ಒಂದೆರಡು ಬಾಂಡೆ ತಿಕ್ಕಿ ನೋಡೋಣ ಮುಂದೆ ಮತ್ತೀರ ಅದು ಹಂಗಲ್ರಿ ಮತ್ತೆ ಪಾಪ ಭಾಳ ಜರ ಬಂದವಂತ ಅದನ್ನ ನೋಡ್ತೀಯ ಇದನ್ನ ನಮ್ಮ ಅತ್ತೀರ ಇಷ್ಟು ಹೇಳಾಕತ್ತೀನಿ ಇದ್ರದ ಮನಸ್ಸರ ಹೆಂಗಿದ್ದೈತೆ ಹೆಣ ಎತ್ತಲಿ ಇದಕ್ಕೆ ಪಾಪ ಆರಾಮಿಲ್ಲ ಅಂತ ಹೋಗ ಇವಾಗ ಹೋಗ ತಗೊಂಡು ಹೋಗ ದವಾಖಾನಿಗೆ ತೋರ್ಸ್ಕೊಂಬ ಅಂತ ಅಂತಾರ ಯಾರಾದ್ರೆ ಈಗ ಕೆಟ್ಟ ಕಲ್ಲು ಮನ್ಸಿಂದ ಇದೆ ಅನ್ಬೇಕ ಇದ್ರ ಹೆಣ ಎತ್ತಲಿ ಇದಕ್ಕೆ ಯವ್ವ ಏನವ ಇವ ಕುರ್ದ ಕಿರಿಕಿರಿ ಆತಾಗ ಹೋಗೆ ಹೋಗಿ ದೌಡ್ ಬಾ ಇಲ್ಲಿ ಮನೆಗೆ ಹೋಸು ವಾರ ಬಿಟ್ಟು ಕಿನ್ನ ದವಾಖಾನಿ ಕರ್ಕೊಂಡು ಹೊಂಟ್ಲಿಕ್ಕೆ ಬಸ್ಲಿಂಗೆ ಹೋಗು ದ್ಯಾಮೆ ಬಂದಿಂದ ಹೇಳ್ತಾನೆ ಪಾಯಪ್ಪ ಮನ್ಯಾಗ ಯಾವ ಹೊರೇನ ಆಗಿಲ್ಲಪ್ಪ ನಿನ್ ಹೇಳ್ತಿ ಹೋಗ್ಯಾಳ ಅದೈ ಅಂತಂದೆ ಆಕೆಗೆ ಆರಾಮಿದ್ದಿಲ್ಲ ಅಂತ ದವಾಖಾನಿಗೆ ಕರ್ಕೊಂಡು ಹೋಗ್ಯಾಳ ಅಂತಂದು ಹೇಳ್ತಾನೆ ಬಂದಿಂದ ಮತ್ತೇನ್ ಮಾಡ್ಲಿ ನನಗಂತ ಯಾವ ಹೊರೆ ಪರೆ ಏನು ನಿಗಂಗಿಲ್ಲವ ಇವ ಆದ್ರೂ ಒಂದಿಟ್ಟು ಕಸ ಹೊಡಿತೇನೆ ಉಳ್ಕಿದ್ದ ಏನಾರ ಮಾಡ್ಕೊಂಡು ಹಾಳ್ಗುಂಡಿ ಬಿದ್ಕೊಂಡು ಹೋರೆತ್ತಾಗ ಇವನವಲ್ಲಿ ಏನ ಬಿನ್ನಾಡಿ ಏನ್ ನಾಜೂಕಿಕ್ಕಿ ನಮ್ಮತ್ತಿ ಈಗ ಇಷ್ಟ ನಾಟಕ ಪಾಸಿ ಮಾಡ್ತಾಳ ಅಂದ್ರ ಇನ್ನ ಹರಿದಾಗ ಅವ್ರ ಅತ್ತಿಗೆ ಏನ ಐಕಿ ಇಟ್ಟಲ್ ಬಿಡಕಿ ಕಸರ ಪಸರ ಎತ್ತಾಗ್ರಿ ಯಾಕಾಗತ್ತ ಹೋಗಂದಿಲ್ಲ ಪೋರ್ಲರಿಗೆ ಹೋಗಿ ಬರ್ತಾನೆ ನಾನೇ ನಾಳೆ ಡಿ ಸೋಜೆ ಸರ್ ಬಂದಿಂದ ಚಂದ ಕಾಣ ಹೋಗಲ್ವಾ ಅದಕ್ಕೆ ಒಂದಿಟ ಪಾಲ್ಸಿ ಗುಳಿಗೆ ಹೋಗಿದೆ ಕಳಕಿಗೆ ಪ್ರೇಮಮ್ಮಗ ಆರಾಮಿಲ್ಲ ಅಂತಂದ್ರೆ ಗುಳಿಗೆ ಹೋಗಿದೆ ಗುಳಿಗೆ ಹಂಗ ನೋಡ ಪೋರ್ಲರ್ ಹೋಗಿ ಬಂದೆ ಅಂದ್ರ ಡಿ ಸೋಜ ಸರ್ ಚಂದ ಒಳ್ಳೆ ಚಲವಿ ನೀನ ಅಂದಾಳದು ಚಂದ ಒಳ್ಳೆ ಕಲಾವತಿ ನೀನ ಅಂದಾಳದು ಬೇಗೀನ ಬ್ರಹ್ಮ ಕಶಾನಿಸುರದೆ ಬೇಗೀನ ಬ್ರಹ್ಮ ಕಶಾನಿಸುರದೆ ಅಂತಂದೆ ಹೇಳ್ಬಿಟ್ಟವ್ರ ಡಿ ಸೋಜ ಸರ್ ಹಂಗ ಕಾಣ್ಬೇಕ್ರಿ ಒಂದಿಟ ಚಂದಾಗ ಮಾಡ್ರಿಪ್ಪ ಮೇಡಮರ ನನಗ ಅಂತಂದೆ ಹೇಳ್ತಾನೆ ಮತ್ತೆ ಹಂಗ ರೊಕ್ಕ ಪಕ್ಕ ಭಾಳ ತಗೊಂತಾರ ಏನ ತಗೊಂಡಂಗ ಒಂದ 500 ರೂಪಾಯಿ ತಗೊಂತಾನೆ ಹೆಚ್ಚಿಗೆ ಏನು ತೊಗೊಂಡೋಗ್ರಿ ಮೇಡಮ್ರೆ ಮತ್ತೆ ಏನು ತೀರಾ ಭಾಳ ಇದೆ ಏನಿಲ್ಲ ನಮ್ಮದೆ ಒಂದು 500 ರೂಪಾಯಿ ಅಷ್ಟ ತಗೋರಿ ಅಂತಂದು ಹೇಳ್ತಾನೆ
ಹಲೋ. ಹೇಳಿ ಚಂದು. ಬಂದಾರ ಅಪ್ಪಾಜಿ ಅಮ್ಮ ಎಲ್ಲಾರೇ? ಬಂದಾರ. ಎಲ್ಲರೂ ಬಂದಾರ, ನೀನು ಮಾತ್ರ ಬಂದಿಲ್ಲ. ಅಯ್ಯೋ, ನಾನು ಬಂದು ಏನು ಮಾಡೋಕ್ಕಾಗುತ್ತಲ್ಲಿ? ಅವ್ರು ಬಂದಾರಲ್ಲ, ಶಾಸ್ತ್ರ ಆ ಥರ ಇರುತ್ತಾ ಆ ಥರ ಮಾಡೋದು. ಮದ್ವೆಗೆ ಬರಲ್ಲ ಬಿಡ ನಾನು. ಯಾವ್ದಾರು ಹುಡುಗಿನ ಮದುವೆ ಮಾಡ್ಕೊಂಡು ಚೆನ್ನಾಗಿರ. ಹಲೋ ಹಲೋ ಮೇಡಮ್ ಅವರೇ, ಏನು ಹಂಗೆ ಎಕ್ಸ್ಪ್ರೆಸ್ ಟ್ರೈನ್ ಹೋದಂಗೆ ಹೊಂಟ ಬಿಟ್ರಿ ಅಲ್ಲ? ಮತ್ತೆ ಹೇಳ್ತಿದಿ ಅದು ಬಿಡ. ಏನು ಮಾಡಕತ್ತಾರ ಅಪ್ಪಾಜಿ ಅವ್ವಾರ? ಅದಾರ ಮನೆಯೆಲ್ಲ ನೋಡಾಕತ್ತಾರ. ನಾನು ಇವಾಗ ಹೋಗಿ ಮಾತಾಡ್ಸಿ ಮತ್ತೆ ರೂಮ್ ಒಳಗೆ ಬಂದೆ. ಅಲ್ಲೇ ಇದ್ರ ನಿನ್ನ ಜೊತೆ ಮಾತಾಡೋಕ್ಕಾಗಬೇಕಲ್ಲ. ಹೋಗ ಅವ್ರ ಜೊತೆ ಮಾತಾಡ. ಅವ್ರು ಏನು ಅನ್ಕೋಬೇಕ? ನೋಡ, ಮನೆಗೆ ಅತ್ತಿ ಮಾವ ಬಂದ್ರೆ ಹುಡುಗ ಬರೀ ಹುಡುಗಿ ಕೂಟ ಮಾತಾಡ್ಕೊಂತ ರೂಮ್ನಾಗ ಕುಂತಾನ ಅನ್ಬೇಕನೆ. ಅಯ್ಯೋ ಅಂದ್ರ ಅನ್ಕೊಳ್ಳಿ ಏನು, ನನಗೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಮತ್ತೆ ಏನೋ ಮೇಡಮ್ ಅವ್ರು ಇವತ್ತು ಒಬ್ರ ಮನ್ಯಾಗ. ಮತ್ತೇನ್ ಮಾಡ್ಬೇಕಪ್ಪ, ಎಲ್ಲಾರು ಅಲ್ಲಿಗೆ ಬಂದಾರ. ನೀನು ಬಂದಿದ್ರೆ ಚೆನ್ನಾಗಿರೋದು. ಬರ್ತೀನಿ, ಬರೋ ಟೈಮ್ ಇನ್ನೇನು ಹತ್ರ ಐತಿ. ಬರ್ತೇನೆ. ಮತ್ತೆ ಏನಂದ್ರ ಅತ್ತಿ ಮಾವ ಎಲ್ಲ ಅಪ್ಪ ಅವನ ಜೊತೆ ಚೆನ್ನಾಗಿ ಮಾತಾಡಿದ್ರ? ಚೆನ್ನಾಗಿ ಮಾತಾಡಿದ್ರೆ. ಅದ್ರಾಗ ಏನೈತಿ, ಎಲ್ಲ ಚಂದಾಗೆ ಮಾತಾಡಿದ್ರೆ. ಮತ್ತೆ ಏನು ಮಾಡಕತ್ತಿ? ಏನ್ ಮಾಡ್ಲಿ, ಯಾವುದೋ ಒಂದು ಕೋತಿ ಫೋನ್ ಮಾಡೈತಿ. ಆ ಕೋತಿ ಜೊತೆ ಮಾತಾಡ್ತಾ ಇದ್ದೀನಿ. ಯಾವುದಪ್ಪ ಅದು ಕೋತಿ? ಕೋತಿ ಜೊತೆನ ಮಾತಾಡ್ತಾ ಇರೋದು? ಚಂದು, ಮತ್ತೆ ನಂಗೆ ಕೋತಿ ಅಂತೀರಿ? ಅದೆಲ್ಲ ಬಿಡ. ಮತ್ತೆ ಏನ್ ಸಮಾಚಾರ? ಇನ್ನೇನಪ್ಪ, ಅತ್ತಿ ಮಾವ ಮನೆಗೆ ಬಂದಾರ? ಬಂದಾರ, ಅವ್ರ ಪಾಡಿಗೆ ಬಂದಾರ. ನಿಮ್ಮ ಅತ್ತಿ ಮಾವ ಜೊತೆ ಮಾತಾಡ್ತಿದಾರ, ಮನೆಯೆಲ್ಲ ನೋಡಕತ್ತಾರ. ಅದೆಲ್ಲ ಹೋಲ್ಬಿಡೆ. ಮತ್ತೆ ನಾನು ನಾಳೆ ಎಲ್ಲಾರ ಔಟ್ ಸೈಡ್ ಹೋಗಿ ಬರೋಣ. ಏನ ಔಟ್ ಸೈಡ? ಆ ಥರ ಎಲ್ಲ ಸೀನ್ ಇಲ್ಲಪ್ಪ, ನನಗಂತ ಬಿಲ್ಕುಲ್ ಆಗೋದಿಲ್ಲ. ಎದಕ್ಕ? ನಾನು ನೀನು ಗಂಡಾಗ ಕರೆಯಾಕತ್ತಾನೆ, ನೀನು ಅದಕ್ಕೂ ಒಳ್ಳೆ ಅಂತೀಯಲ್ಲ. ನಾನು ಪ್ಲೀಸ್ ಅನು ಬಾರ. ಆಗೋದಿಲ್ಲಪ್ಪ, ನಾನು ಎಲ್ಲಿ ಔಟ್ ಸೈಡ್ ಬರೋದಿಲ್ಲ. ಮದುವೆ ಆಗತ್ತನ ಈ ಔಟ್ ಸೈಡ್ ಅಲ್ಲಿ ಇಲ್ಲಿ ಅದು ಇದೆ, ನಾನು ಅದಕ್ಕೆಲ್ಲ ಬರೋದಿಲ್ಲ. ನೀನು ಆ ಥರ ಆಸೆನೂ ಇಟ್ಕೊಳಕ್ ಹೋಗ್ಬೇಡ, ಸರಿನಾ? ಹಂಗಲ್ಲ ಅನು, ಅದ ಬಂದ್ರೇನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೆ. ಮತ್ತು ನೀ ನೋಡಿದ್ರೆ ಬರಲ್ಲ ಅಂತೀರಿ. ಯಾವ ಸರ್ಪ್ರೈಸ್ ಗಿಫ್ಟು ಬೇಡ ನಂಗೆ. ಹೇಳ ಮತ್ತೆ ಏನು ಸಮಾಚಾರ? ಅಶ್ವಿನಿ ಏನು ಮಾಡಕತ್ತ? ಆಗಲ್ಲ 2 ಸರಿ ಫೋನ್ ಮಾಡಿದ್ಲ. ಅದಕ್ಕೆ ನಿಮ್ಮಪ್ಪ ನಿಮ್ಮಮ್ಮ ಮತ್ತೆ ಅಜ್ಜಿ ಅವರೆಲ್ಲ ಬಂದಿದ್ದಾರೆ, ರೀಚ್ ಆಗಿದ್ದಾರೆ ಅಂತ ಫೋನ್ ಮಾಡಿ 5 ನಿಮಿಷ ಮಾತಾಡಿ ಮತ್ತೆ ಇಟ್ಲಪ್ಪ. ಅಯ್ಯೋ, ಅವಳು ಫೋನ್ ಹಚ್ಚಿದ್ದ ಹೆಚ್ಚ. ಅದು ಯಾವುದೋ ಒಂದು ಗೇಮ್ ಡೌನ್ಲೋಡ್ ಮಾಡಿ ಯಾವಾಗಲೂ ಅದ್ರಾಗ ಮುಳುಗಿರ್ತಾಳೆ. ಇರ್ಬೇಕು ಔಟ್ ಸೈಡ್, ಅಲ್ಲೇ ಪಪ್ಪ ಮಮ್ಮಿ ಹತ್ರನೇ ಇರ್ಬೇಕು. ಹೌದಾ? ಮತ್ತೆ ಮತ್ತೇನು ಸಮಾಚಾರ? ಅಪ್ಪಾಜಿ ಏನು ಇರ್ತಾನೆ, ಆಮೇಲೆ ಹೊಡ್ತಾರೆ? ಇಲ್ಲ, ಇವಾಗೇನೇ ಊಟ ಮಾಡಿದ್ರು ಅನಿಸ್ತೈತಿ. ಊಟ ಏನೋ ಬೇಡ ಅನ್ನಕತ್ತಿದ್ರೆ ನಿಮ್ಮ ಪಪ್ಪ ಮಮ್ಮಿ. ಅಪ್ಪ ಅಮ್ಮ ಬಿಡಲಿಲ್ಲ, ಎಲ್ಲ ಅಡುಗೆ ಮಾಡಿಸೈತಿ, ಊಟ ಮಾಡಿರಿ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತಿದ್ದ ಆಮೇಲೆ ಹೊಡ್ರಂತಿ ಅಂತಂದರೆ ಏನು ಮಾಡತ್ತಾರ ಏನೋ. ನಾನು ರೂಮಿಂದ ಆಚೆನೇ ಹೋಗಿಲ್ಲ ನಾನು. ಹೌದಾ? ಹೋಗಿ ಮಾತಾಡ್ಸ. ಅವ್ರೇನು ಅನ್ಕೊಂತಾರ ನೋಡು, ನಾವು ಅಲ್ಲಿಂದ ಇಲ್ಲಿ ತನಕ ಬಂದೀವಿ, ಇವನ್ ನೋಡಿದ್ರೆ ಹುಡುಗಿ ಜೊತೆ ಮಾತಾಡಕತ್ತಾರ ಅಂತ ಅನ್ಕೊಳಲ್ಲನೆ. ಹೋಗೋಗ, ಏನಾಗಲ್ಲ, ಹೋಗಿ ಮಾತಾಡ್ಸ. ಅಯ್ಯ, ಹೋಗಿ ಮಾತಾಡ್ಸಿ ಬಂದೇನಿ, ಯಾವ ಥರ ಏನಿಲ್ಲ. ಹಂಗಿದ್ರೆ ಓಕೆ. ಮತ್ತೆ ಏನು ಸಮಾಚಾರ? ಇನ್ನೇನಪ್ಪ, ಲವ್ ಮಾಡಿದ ಹುಡುಗಿನ ಮದುವೆ ಆಗಕತ್ತೀರಿ. ನಿಮ್ಮ ಮನ್ಯಾಗಂತೂ ಇನ್ನೂ ಹೇಳಿಲ್ಲ. ನಮ್ಮ ಮನ್ಯಾಗ ಗೊತ್ತೈತಿ ಆಲ್ಮೋಸ್ಟ್. ನಮ್ಮ ಮಮ್ಮಿಗೆ ನಮ್ಮ ಅಜ್ಜಿಗೆ ಗೊತ್ತೈತಿ. ಮತ್ತು ಅವರ ಸರೋಜಂತಿ ಅವರ ಯಾರಿಗೂ ಗೊತ್ತಿಲ್ಲ, ಊರನ್ನರಿಗೆ. ನಮ್ಮ ಮನ್ಯಾಗ ಅಷ್ಟೇ ಗೊತ್ತೈತಿ. ಅಪ್ಪಾಜಿಗೆ ಗೊತ್ತೈತಿ ಏನೋ ಗೊತ್ತಿಲ್ಲ, ಹೂವು ಹೇಳಿರ್ಬೇಕು ನನ್ನ ಫ್ರೆಂಡ್ ಇವರು ಅಂತಂದೆ. ನಾನೇನು ಹೇಳಿಲ್ಲ ಅಪ್ಪಾಜಿಗೆ. ಹೌದು? ನಮ್ಮ ಮನ್ಯಾಗ ಯಾರಿಗೂ ಗೊತ್ತಿಲ್ಲ. ನಾನೆಲ್ಲ ಸರ್ಪ್ರೈಸ್ ಆಗಿಟ್ಟೇನಿ. ಆದರೆ ನಮ್ಮ ಅಶ್ವಿನಿ ಕಾಡಿಸಿರ್ತಾಳ, ಅಲ್ಲಣ್ಣ ನೀನು ಯಾರನ್ನ ಲವ್ ಮಾಡಕತ್ತೀನಿ ಅಂತಿದೀಯ, ಆದರೆ ಈ ಹುಡುಗಿ ನೋಡಕ್ಕೆ ಹೋಗಿ ಈ ಹುಡುಗಿನ ಓಕೆ ಮಾಡಿ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದಿ, ಮತ್ತು ನಿನ್ನ ಲವರ್ ಕತಿ ಏನು ಅಂತಂದು ಕೇಳಿದ್ಲು ಎಷ್ಟೋ ಸರಿ. ಏನು ಮಾಡೋಕ್ಕಾಗಲ್ಲ, ಅಪ್ಪ ಅಮ್ಮನ ಒಪ್ಪಿಗೆ ಆದರೆ ಮುಗೀತು. ಇನ್ನೇನು ಮಾಡೋದು, ಯಾವ ಲವ್ ಇಲ್ಲ ಏನೂ ಇಲ್ಲ ಅಂತಂದೆ. ನಾನು ಆಕಿಗೆ ಸುಮ್ಮನೆ ಪೂಸಿ ಹೋಗ್ಬಿಟ್ಟೆ. ಹೌದಾ? ಅಯ್ಯೋ ಪಾಪ.